ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿರುವಂತಹ ಕ್ರೆಡಿಟ್ ಆಫೀಸರ್ GBO ಸ್ಟ್ರೀಮ್ ಏನಿದೆ ನೇಮಕಾತಿ, ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ ಸಾರ್ವಜನಿಕ ವಲಯದ ಪ್ರಮುಖ ಬ್ಯಾಂಕಾದ ಬ್ಯಾಂಕ್ ಆಫ್ ಇಂಡಿಯಾ ಈ ಕೆಳಗೆ ತಿಳಿಸಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಪ್ರಮುಖ ದಿನಾಂಕಗಳು ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 30/6/2026. ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/7/2026, ಜುಲೈ 20ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಹುದ್ದೆಗಳ ವಿವರ ಅಥವಾ ಖಾಲಿ ಹುದ್ದೆಗಳು ಮತ್ತು ಮೀಸಲಾತಿ ಬಗ್ಗೆ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಕ್ರೆಡಿಟ್ ಆಫೀಸರ್ GBO, ಅದರಲ್ಲಿ MMGS ಸೆಕೆಂಡ್ ಆ್ಯಂಡ್ MMGS ಥರ್ಡ್ ಮತ್ತು ಕ್ರೆಡಿಟ್ ಆಫೀಸರ್ SMGS ಫೋರು. ಇದಿಷ್ಟು ಪೋಸ್ಟಿಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಇಲ್ಲಿ ಮೀಸಲಾತಿ ಇದೆಲ್ಲ ಕೊಟ್ಟಿದ್ದಾರೆ, ನಾನು ಅದನ್ನೇನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಟೋಟಲ್ ಹುದ್ದೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ನೀವು ವಿಡಿಯೋನ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಒಟ್ಟು 779 ಹುದ್ದೆಗಳಲ್ಲಿ ಹಿಂದಿನ ನೇಮಕಾತಿ ಅಂದರೆ 2025-26 ಅಲ್ಲಿ ಭರ್ತಿಯಾಗದೆ ಉಳಿದಂತಹ 475 ಹುದ್ದೆಗಳು ಕೂಡ ಸೇರಿದೆ. ಇನ್ನು ಬ್ಯಾಂಕಿನ ಅಗತ್ಯತೆಗೆ ಅನುಗುಣವಾಗಿ ಬದಲಾಗಬಹುದು. ಖಾಲಿ ಹುದ್ದೆಗಳ ಸಂಖ್ಯೆ ಹಾಗೂ ಮೀಸಲಾತಿಯು ತಾತ್ಕಾಲಿಕವಾಗಿರುತ್ತೆ. ಹುದ್ದೆಯ ಹೆಸರು ಕೇವಲ ಸೂಚಕವಾಗಿದ್ದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಯಾವುದೇ ವಿಶೇಷ ಹಕ್ಕುಗಳನ್ನು ನೀಡುವುದಿಲ್ಲ. ಅಗತ್ಯವಿದ್ದರೆ ಬ್ಯಾಂಕ್ ಯಾವುದೇ ಸಮಯದಲ್ಲೂ ಹುದ್ದೆಯ ಹೆಸರು, ಹುದ್ದೆಯ ಪದವಿಯನ್ನು ಬದಲಾಯಿಸುವ ಹಕ್ಕನ್ನು ಹೊಂದಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇನ್ನು ವೇತನ ಶ್ರೇಣಿ ನೋಡೋದಾದರೆ ಪೇ ಸ್ಕೇಲು ಕೆಳಗೆ ನೀಡಲಾಗಿರುವ ಮೂಲ ವೇತನದ ಜೊತೆಗೆ ಬ್ಯಾಂಕ್ನ ನಿಯಮಾನುಸಾರ ಇತರೆ ಭತ್ಯೆಗಳು ಹಾಗೂ ಸೌಲಭ್ಯಗಳು ಅನ್ವಯವಾಗುತ್ತದೆ. ಪ್ರಸ್ತುತ ಮೂಲ ವೇತನ ಹುದ್ದೆಗೆ ಗ್ರೇಡ್ ಅಂದರೆ ಕ್ರೆಡಿಟ್ ಅಧಿಕಾರಿ GBO ಸ್ಟ್ರೀಮ್ ಏನಿದೆ ಇಲ್ಲಿ ಗ್ರೇಡ್ ಸ್ಕೇಲ್ 2 ಇದು ಏನಿದೆ MMGS 2, ಇದಕ್ಕೆ 64,820ರಿಂದ ಸ್ಯಾಲ್ರಿ ಪ್ರಾರಂಭವಾಗುತ್ತೆ. ಇನ್ನು MMGS 3 ಇದು ಏನಿದೆ ಇಲ್ಲಿ 85,920 ಬೇಸಿಕ್ ಸ್ಯಾಲ್ರಿ ಪ್ರಾರಂಭವಾಗುತ್ತೆ. ಹಾಗೆ ಹಿರಿಯ ನಿರ್ವಹಣಾ ಗ್ರೇಡ್ ಸ್ಕೇಲ್ ಅಂದರೆ SMGS 4 ಏನಿದೆ ಇದಕ್ಕೆ 1,02,300 ರೂಪೀಸಿಂದ ಸ್ಯಾಲ್ರಿ ಪ್ರಾರಂಭವಾಗುತ್ತೆ. ಇನ್ನು ಕ್ರೆಡಿಟ್ ಅಧಿಕಾರಿ ಜನರಲ್ ಬ್ಯಾಂಕಿಂಗ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳೇನಿದ್ದಾರೆ ಬ್ಯಾಂಕ್ ನಿಗದಿಪಡಿಸಿರುವಂತಹ ಕನಿಷ್ಠ ಅರ್ಹತಾ ಮಾನದಂಡಗಳನ್ನು ಕಡ್ಡಾಯವಾಗಿ ಪೂರೈಸಿರಬೇಕು. ಇಲ್ಲಿ ನೀಡಿರುವ ಅರ್ಹತಾ ಮಾನದಂಡಗಳು ಅರ್ಜಿ ಸಲ್ಲಿಸಲು ಅಗತ್ಯವಿರುವ ಮೂಲಭೂತ ಮಾನದಂಡಗಳಾಗಿವೆ. ಅಭ್ಯರ್ಥಿಗಳು ತಮ್ಮ ಅಗತ್ಯವಿರುವಂತಹ ಮೂಲಭೂತ ತಮ್ಮ ವರ್ಗ, ರಾಷ್ಟ್ರೀಯತೆ, ವಯಸ್ಸು, ಶೈಕ್ಷಣಿಕ ಅರ್ಹತೆ, ಕೆಲಸದ ಅನುಭವ ಇತ್ಯಾದಿಗಳಿಗೆ ಸಂಬಂಧಿಸಿದ ಮೂಲ ದಾಖಲೆಗಳು ಹಾಗೂ ಅವುಗಳ ಛಾಯಾಪ್ರತಿಗಳನ್ನು ಸಂದರ್ಶನ ಮತ್ತು ನೇಮಕಾತಿ ಪ್ರಕ್ರಿಯೆಯ ಮುಂದಿನ ಹಂತದಲ್ಲಿ ಸಲ್ಲಿಸಬೇಕಾಗುತ್ತೆ. ಇನ್ನು ಆನ್ಲೈನ್ ಅರ್ಜಿ ನೋಂದಣಿಯ ನಂತರ ವರ್ಗ ಅಥವಾ ಇತರೆ ಯಾವುದೇ ಮಾಹಿತಿಯನ್ನು ಬದಲಾಯಿಸಲು ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಏನು ಕ್ಯಾಟಗರಿ ಏನು ಮೆನ್ಷನ್ ಮಾಡ್ತೀರಾ ಅದರಲ್ಲೇ ಆಯ್ಕೆಯಾಗುವಂಥದ್ದು. ಕೇವಲ ಅರ್ಜಿ ಸಲ್ಲಿಸಿರುವುದು, ಆನ್ಲೈನ್ ಪರೀಕ್ಷೆ ಸಂದರ್ಶನಕ್ಕೆ ಆಯ್ಕೆಯಾಗಿರುವುದು ಅಥವಾ ಶಾರ್ಟ್ ಲಿಸ್ಟ್ ಆಗಿರುವುದು ಉದ್ಯೋಗ ಖಾತರಿಯನ್ನು ನೀಡುವುದಿಲ್ಲ. ಅರ್ಜಿ ಸಲ್ಲಿಸಿದ ವರ್ಗವನ್ನು ಹೊರತುಪಡಿಸಿ ಬೇರೆ ಯಾವುದೇ ವರ್ಗದಲ್ಲಿ ಅಭ್ಯರ್ಥಿ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ನ್ಯಾಷನಾಲಿಟಿ ಬಗ್ಗೆ ನೋಡೋದಾದರೆ ರಾಷ್ಟ್ರೀಯತೆ ಪೌರತ್ವ ಅಭ್ಯರ್ಥಿಯು ಕೆಳಕಂಡವರಲ್ಲಿ ಒಬ್ಬರಾಗಿರಬೇಕು ಅಂತ ಹೇಳಿದ್ದಾರೆ. ಭಾರತದ ನಾಗರಿಕ ಅಥವಾ ನೇಪಾಳದ ಪ್ರಜೆ ಅಥವಾ ಭೂತಾನ್ ಪ್ರಜೆ ಇವರಿಷ್ಟು ಇದರಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವಂಥದ್ದು. ಇನ್ನು ಬ್ಯಾಂಕ್ನ ಅಗತ್ಯಕ್ಕೆ ಅನುಗುಣವಾಗಿ ಆಯ್ಕೆಯಾದ ಅಧಿಕಾರಿಗಳನ್ನು ಭಾರತದ ಯಾವುದೇ ಸ್ಥಳದಲ್ಲಿ ನೇಮಕ ಅಥವಾ ವರ್ಗಾವಣೆ ಮಾಡುವ ಹಕ್ಕನ್ನು ಬ್ಯಾಂಕು ಕಾಯ್ದಿರಿಸಿಕೊಂಡಿದೆ ಅಂತ ಹೇಳಿದ್ದಾರೆ. ಇನ್ನು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೀಸಲು ವರ್ಗದ ಅಂದರೆ SC ST OBC PWBD ಅಭ್ಯರ್ಥಿಗಳು ಮೀಸಲು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ಶೈಕ್ಷಣಿಕ ಅರ್ಹತೆಯಲ್ಲಿ ಕನಿಷ್ಠ 60% ಅಂಕಗಳನ್ನು, ಷರತ್ತು ಇದ್ದಲ್ಲಿ 5% ಸಡಿಲಿಕೆ ಅನ್ವಯವಾಗುತ್ತೆ. ಅಂದರೆ ಅವರು ಕನಿಷ್ಠ 55 ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಅಭ್ಯರ್ಥಿಗಳು ಪದವಿಯಲ್ಲಿ ಪಡೆದ ಶೇಕಡಾವಾರು ಅಂಕಗಳನ್ನು ದಶಮಾಂಶದ ನಂತರ 2 ಅಂಕೆಗಳವರೆಗೆ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಬೇಕು. ಅಂದರೆ CGPA ಅಥವಾ OGPA ನೀಡಿದರೆ ಅದನ್ನು ವಿಶ್ವವಿದ್ಯಾನಿಲಯದ ನಿಯಮಾನುಸಾರ ಶೇಕಡಾವಾರಿಗೆ ಪರಿವರ್ತಿಸಿ ಅರ್ಜಿಯಲ್ಲಿ ನಮೂದಿಸಬೇಕು. ಇನ್ನು ಶೇಕಡಾವಾರು ಅಂಕಗಳ ದಶಮಾಂಶ ಭಾಗವನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ.
ಅಂದರೆ 59.99 ಇದ್ದರೆ ಅದು 60%ಗಿಂತ ಕಡಿಮೆ ಅಂತ ಹೇಳಿದ್ದಾರೆ. ಹಾಗೆ 54.99 ಇದ್ದರೆ ಇದು 55%ಗಿಂತ ಕಡಿಮೆ ಎಂದು ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡ್ಬೋದು ಇಲ್ಲಿ SC/ST ಗೆ 5 ವರ್ಷ ಇದೆ. ಇನ್ನು ಇತರ ಹಿಂದುಳಿದ ವರ್ಗ ಅಂದರೆ OBC ಅವರಿಗೆ ನಾನ್ ಕ್ರಿಮಿ ಲೇಯರ್ 3 ವರ್ಷಗಳಿದೆ. ಇನ್ನು ಅಂಗವೈಕಲ್ಯ ಹೊಂದಿರುವಂತಹ ವ್ಯಕ್ತಿಗಳಿಗೆ 10 ವರ್ಷಗಳಿದೆ. ಮಾಜಿ ಸೈನಿಕರು ಅವರಿಗೆ ನಿಗದಿತ ಷರತ್ತುಗಳನ್ನು ಪೂರೈಸಿದವರು 5 ವರ್ಷ. ಇನ್ನು 1984ರ ಗಲಭೆಯಿಂದ ಬಾಧಿತರಾದ ವ್ಯಕ್ತಿಗಳಿಗೆ 5 ವರ್ಷ ಸಡಿಲಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ಕೆಲವೊಂದು ನೋಟ್ಗಳನ್ನು ಕೊಟ್ಟಿದ್ದಾರೆ. ನಾನು ಅದನ್ನೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕೆಂದರೆ ಇದು ತುಂಬ ಲಾಂಗ್ ಇದೆ. ಅಂದರೆ ಇದು 38 ಪೇಜ್ ಇದೆ, ಹಾಗಾಗಿ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಹಾಗಾಗಿ ನೀವೇ ಅದನ್ನು ನೋಟಿಫಿಕೇಷನ್ ಏನಿದೆ ಅದನ್ನು ನೀಟಾಗಿ ಓದ್ಕೊಳ್ಳಿ. ನಾನು ಮೈನ್ ಏನಿದೆ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಏಜ್ ರಿಲ್ಯಾಕ್ಸೇಷನ್ ಇರ್ಬೋದು, EWS ಬಗ್ಗೆ ಅದರ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಡೀಟೇಲಾಗಿ ಓದ್ಕೊಳ್ಳಿ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಅರ್ಜಿ ನೋಂದಣಿ, ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ಶುಲ್ಕ ಪಾವತಿ, ಪೇಮೆಂಟ್ ಆಫ್ ಫೀಸ್, ಇನ್ನು ಭಾವಚಿತ್ರ ಮತ್ತು ಸಿಗ್ನೇಚರು, ಫೋಟೋ ಮತ್ತು ಸಿಗ್ನೇಚರು ಆ್ಯಂಡ್ ಲೆಫ್ಟ್ ಥಂಬ್ ಇಂಪ್ರೆಷನು ಇದು ಕೂಡ ಹಾಗೇ ಇದೆಲ್ಲ ಅಪ್ಲೋಡ್ ಮಾಡಲಿಕ್ಕಿರ್ತದೆ. ಅಭ್ಯರ್ಥಿಗಳು 30/6/2026ರಿಂದ 20/7/2026 ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಮಾಹಿತಿ ಶುಲ್ಕ ಇದು ಮರುಪಾವತಿ ಆಗೋದಿಲ್ಲ. ಆನ್ಲೈನ್ ಶುಲ್ಕ ಪಾವತಿ ಅವಧಿ 30/6/2026ರಿಂದ 20/7/2026 ಅಲ್ಲಿ ಅದರೊಳಗಡೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಇನ್ನು ಇದು GST ಸೇರಿದಂತೆ SC/ST PWBD ಏನಿದ್ದಾರೆ ಅವರಿಗೆ 175 ಮಾತ್ರ ಇರುತ್ತೆ. ಇನ್ನು ಸಾಮಾನ್ಯ ಅಂದರೆ ಜನರಲ್ ಮತ್ತು OBC ಅವರಿಗೆ 850 ಪ್ಲಸ್ ಮಾಹಿತಿ ಶುಲ್ಕ ಏನಿದೆ GST ಇದು ಕೂಡ ಅಪ್ಲೈ ಆಗುತ್ತೆ. ಈ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ, ಮಾಹಿತಿ ಶುಲ್ಕ ಪಾವತಿಸುವುಗುಂಟಾಗುವ ಬ್ಯಾಂಕ್ ವಹಿವಾಟು ಶುಲ್ಕವನ್ನು ಅಭ್ಯರ್ಥಿಯೇ ಭರಿಸಬೇಕು ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಅಭ್ಯರ್ಥಿಗಳು ಬ್ಯಾಂಕ್ನ ವೆಬ್ಸೈಟಿಗೆ ಭೇಟಿ ನೀಡಿ ಕ್ಯಾರಿಯರ್ ವಿಭಾಗವನ್ನು ಕ್ಲಿಕ್ ಮಾಡಬೇಕು. ನಂತರ ರಿಕ್ರೂಟ್ಮೆಂಟ್ ಆಫ್ ಕ್ರೆಡಿಟ್ ಆಫೀಸರ್ಸ್ ಇನ್ GBO ಸ್ಟ್ರೀಮ್ ಪ್ರಾಜೆಕ್ಟ್ ನಂಬರ್ 2026-27/101 ನೋಟಿಸ್ ಡೇಟೆಡ್ 1/6/2026 ಎಂಬ ಲಿಂಕನ್ನು ಆಯ್ಕೆ ಮಾಡ್ಕೋಬೇಕು. ಈ ಮೂಲಕವಾಗಿ ಅಪ್ಲೈ ಮಾಡಬೇಕಾಗತ್ತೆ. ಇದು ಕೆಲವೊಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚಿತವಾಗಿ ನೋಟಿಫಿಕೇಷನನ್ನು ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ನಂತರ ನೀವು ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚೆ ಒಂದು ವ್ಯಾಲಿಡ್ ಆಗಿರುವಂತಹ ಇಮೇಲ್ ID ಮತ್ತು ಮೊಬೈಲ್ ನಂಬರು ಕೊಡಬೇಕಾಗತ್ತೆ. ಯಾಕಂದರೆ ಅದಕ್ಕೆ SMS ಅವರು ಕಳಿಸುವಂಥದ್ದು, ಮೇಲ್ ಮಾಡುವಂಥದ್ದು ಈ ಜಾಬಿಗೆ ಸಂಬಂಧಿಸಿದಂತೆ. ಹಾಗಾಗಿ ನೋಟಿಫಿಕೇಷನನ್ನು ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರುವಂತಹ ಕ್ರೆಡಿಟ್ ಆಫೀಸರು ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರಿಗೆ ಈ ವಿಡಿಯೋದ ಅಗತ್ಯತೆ ಇದೆಯೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.